ಗ್ರಾಮದ ನಮ್ಮ ಗೊಂದಿ ಸಮಾಜದ ಪ್ರಮುಖರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಪರಶುರಾಮ ಗೌರವ ಶಾಸ್ತ್ರಿಗಳು ಅತಿಶಯ ಉತ್ಕೃಷ್ಟವಾಗಿ ಉತ್ತಮೋತ್ತಮವಾದ ರೀತಿಯಲ್ಲಿ ನಮ್ಮ ಕೀರ್ತನ ಚೇತನಿಯಾಗಿರ್ತಕ್ಕಂಥ ನಾರಾಯಣ ಮಹಾರಾಜ್ ವಿಷಯ ಸಾಕಿ ಲಕ್ಷ್ಮೇಶ್ವರರು ಅತಿಶಯ ಉತ್ತಮವಾಗಿರ್ತಕ್ಕಂಥ ಅಮೃತವಾಣಿಯನ್ನು ನಮ್ಮೆಲ್ಲರಿಗೂ ಕೂಡಿಸಿಬಿಟ್ಟಿದ್ದಾರೆ. ಅಮಿತೇನೆ ಸುಖಿ ಮನ ವಿಠಲ ವಿಠಲ ಮುಖಿ ಕುಂಚೆಯದ ವಿತ್ತಧನ ತೇಮಜ ಮೃತ್ಯುವಿಕೆ ಸಮಾನ. ಅದರ ಬಗ್ಗೆ ಯಾವ ನಮ್ಮ ಮಿತ್ರರಾಗಿರ್ತಕ್ಕಂಥ ಪರಶುರಾಮ ಶಾಸ್ತ್ರಿಗಳು ಬಹಳ ಉತ್ಕೃಷ್ಟವಾಗಿ ಅದರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಯಾಕಂತಂದ್ರೆ ಇದರ ಸೇವೆಯ ಫಲ ಅದು ಯಾರಿಗೆ ಸಿಗುತ್ತೆ ಅಂದ್ರೆ ಅದು ಮಾಡಿದವರಿಗೆ ಮಾತ್ರ ಸಿಗುತ್ತೆ. ನೋಡ್ರಿ, ಈ ಸೇವೆಗೋಸ್ಕರ ಎಲ್ಲೆಲ್ಲಿಂದ ಬೆಳಗಾವಿ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ ಮತ್ತು ಧಾರವಾಡ ಜಿಲ್ಲಾ, ಅಲ್ಲಿಂದ ಏನಾಯ್ತಂದ್ರೆ ಯಾವ ನಮ್ಮ ಹಾವೇರಿಯಿಂದ, ಚಿಕ್ಕೂರಿನಿಂದ, ಲಕ್ಷ್ಮೇಶ್ವರದಿಂದ, ಜುನ್ನೂರಿನಿಂದ, ಮತ್ತು ನಮ್ಮ ದಾವತ್ತಿನಿಂದ, ಮತ್ತು ನಮ್ಮ ಮುನವಳ್ಳಿಯಿಂದ, ಇಂಥ ಗ್ರಾಮದಿಂದ, ನಮ್ಮ ಬದಾಮಿ ತಾಲೂಕಿನಿಂದ, ನಮ್ಮ ಹನುಮಂತಪಾರ, ಚಿಕ್ಕನೂರು, ವಿವೇಕರು ಎಲ್ಲ ಕಡೆಯಿಂದ ಆಗಮಿಸಿದಿಂದ ಎಲ್ಲ ಸೇವೆಯನ್ನು ನಮಗೆಲ್ಲರಿಗೂ ಏನಂತಂದ್ರೆ ಆನಂದ ಪಡಿಸುತ್ತಾರೆ. ಅದರಲ್ಲಿ ನಮ್ಮ ಗಣಾಚಾರ್ಯ ಮಹಾರಾಜರು ನೋಡಿ ಅಷ್ಟು ವಯಸ್ಸಾದರೂ ಕೂಡ ನಮ್ಮ ಹುಡುಕಾರೆ ಈ ಬಿಸಿಲಿನಲ್ಲಿ ಬಂದು ಏನಂತಂದರೆ ಸೇವೆ ಮಾಡಿಕೊಂಡು ನಮಗೆಲ್ಲರಿಗೂ ಏನಂತಂದರೆ ಹಿತವಚನಗಳನ್ನು ಉಪದೇಶಿಸಿ ನಮಗೆ ಬಹಳ ಆನಂದ ಪಡಿಸಿದ್ದಕ್ಕೆ ನಮ್ಮೆಲ್ಲ ನಮ್ಮ ಗೊಂದಿ ಸಮಾಜದ ವತಿಯಿಂದ, ಗ್ರಾಮದ ವತಿಯಿಂದ ಎಲ್ಲರಿಗೂ ನಮ್ಮ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತೇನೆ ಅಂತ ಹೇಳಿ, ಆದ್ದರಿಂದ ಇಲ್ಲಿವರೆಗೂ ನಮ್ಮ ಪರಶುರಾಮ ಶಾಸ್ತ್ರಿಯವರು ಕೂಡ ಅತಿಶಯ ಉತ್ತಮವಾದ ರೀತಿಯಿಂದ ಹೇಳಿದ್ದಾರೆ. ಇದೇ ರೀತಿಯಾಗಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ನಮ್ಮಲ್ಲಿ ಏನೋ ಒಂದು ತಿಳಿತರೋ ಒಂದು ತಿಳಿಯೋದಿಲ್ಲ, ಎಲ್ಲರೂ ತಮ್ಮವರೇ ಅಂತ ಹೇಳಿ ಭಾವಿಸಿಕೊಂಡು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಅತಿ ವಿಜೃಂಭಣೆಯಿಂದ ನಡೆಸಿಕೊಡಬೇಕಂತ ಹೇಳಿ ನಮ್ಮೆಲ್ಲರ ಸಮಾಜದ ವತಿಯಿಂದ ನಾನು ಕರ್ತವ್ಯ ಮಾಡ್ತೀನಿ.